ರೌಡಿ ಶೀಟರ್ ನಂದಿ ಆಲಿಯಾಸ್ ವಾಲಿಬಾಲ್ ನಂದಿಯನ್ನ ಕೊರಟಗೆರೆ ಪೊಲೀಸರು ತುಮಕೂರು ಜಿಲ್ಲೆಯಿಂದಲೇ ಗಡಿಪಾರು ಮಾಡಿದ್ದು, ಕೊರಟಗೆರೆಯ ರೌಡಿ ಶೀಟರ್ಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಕೊರಟಗೆರೆ ಪಟ್ಟಣದ ಬೋವಿ ಕಾಲೋನಿ ನಿವಾಸಿ ನಂದೀಶ್ ಕೆಸಿ ನಂದಿ ಆಲಿಯಾಸ್ ವಾಲಿಬಾಲ್ ನಂದಿಯನ್ನ ಕೊರಟಗೆರೆ ಪೊಲೀಸರು ಗಡಿಪಾರು ಮಾಡಿದ್ದಾರೆ. ಪೊಲೀಸರ ಎಚ್ಚರಿಕೆಯನ್ನ ಗಾಳಿಗೆ ತೂರಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ದ ವಾಲಿಬಾಲ್ ನಂದಿಗೆ ಪೊಲೀಸರು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ವಾಲಿಬಾಲ್ ನಂದಿಯ ಮೇಲೆ ಈಗಾಗಲೇ 5-6 ಗಂಭೀರ ಪ್ರಕರಣಗಳು ದಾಖಲಾಗಿದ್ದು, ಕಳ್ಳತನ, ರಾಬರಿ, ದರೋಡೆ, ಜೂಜು ಅಡ್ಡೆಯನ್ನೇ ತನ್ನ ಮನೆ ಮಾಡಿಕೊಂಡು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದ ಪ್ರಕರಣಗಳು ಕೂಡ ದಾಖಲಾಗಿವೆ. ಸಾರ್ವಜನಿಕ ವಲಯದಲ್ಲಿ ಪದೇ ಪದೇ ದೂರುಗಳು ಕೇಳಿ ಬರುತ್ತಿದ್ದವು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ರೌಡಿ ಶೀಟರ್ ವಾಲಿಬಾಲ್ ನಂದೀಶನ ಮೇಲೆ ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಕಲಂ 55 ಮತ್ತು 56ರ ಅಡಿಯಲ್ಲಿ ತುಮಕೂರು ಜಿಲ್ಲೆ ಮಧುಗಿರಿ ಉಪವಿಭಾಗ ಸೇರಿ ಕೊರಟಗೆರೆಯಿಂದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲೂರು ತಾಲೂಕಿನಲ್ಲಿ ಗಡಿಪಾರು ಮಾಡಿದ್ದಾರೆ. ಕೊರಟಗೆರೆಗೆ 6 ತಿಂಗಳ ಕಾಲ ಬರದಂತೆ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ.